ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಅಲ್ಲಿ. ಫ್ರೆಂಡ್ಸ್ ನಮ್ಮ ಹತ್ರ ಒಂದು ಹೊಸ ಕಲೆಕ್ಷನ್ ಬಂದಿದೆ. ಆ ಕಲೆಕ್ಷನ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಒಂದು SUV ಮಾಡಲ್ಸ್ ನೋಡ್ತೀನಿ ಫ್ರೆಂಡ್ಸ್. ನಿಮಗೆ ತುಂಬ ಜನ ವೇಟ್ ಮಾಡ್ಕೊಂಡಿರ್ತಾರೆ, ನಮಗೆ ಫೋರ್ ವೀಲ್ ಡ್ರೈವ್ ಬೇಕು ಅಂದ್ಬಿಟ್ಟು 4x4 ನಿಮಗೆ 4 ಆಪ್ಷನ್ ನೋಡ್ತೀನಿ. ನಿಮಗೆ ಡಿಫ್ರೆಂಟ್ ಬ್ರ್ಯಾಂಡ್ ನೋಡ್ತೀನಿ. ನಿಮಗೆ ಒಂದು ಹಾರ್ಡ್ ಡ್ರೈವ್ ಸಿಗುತ್ತೆ, ಒಂದು ಸಾಫ್ಟ್ ಡ್ರೈವ್ ಸಿಗುತ್ತೆ. ನಿಮಗೆ ಅದು ಪ್ರತಿಯೊಂದು ಗಾಡಿ ನಿಮಗೆ ಮಾಹಿತಿ ಕೊಡ್ತೀನಿ. ಬರೀ ಫ್ರೆಂಡ್ಸ್ ನಿಮಗೆ ತಲೆ ಮಾಡಿದ್ರೆ ಫಸ್ಟ್ ಗಾಡಿ ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ನೋಡ್ಬೋದು ಅಂತ ಒಂದು ಮಹೇಂದ್ರ ಥಾರ್ ಬಂದಿದೆ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ನಿಮಗೆ 2023 ಮಾಡೆಲ್ ಮಹೇಂದ್ರ ಥಾರ್ ಬರುತ್ತೆ. ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ, ಡೀಸೆಲ್ ವೇರಿಯಂಟ್ ಇರುತ್ತೆ, 4x4 ಬರುತ್ತೆ. ನಿಮಗೆ ನೋಡ್ಬೋದು ಪ್ರೊಜೆಕ್ಟರ್ ಲೈನ್, ನಿಮಗೆ ಆಕ್ಸೆಸರೀಸ್ ನೋಡ್ಬೋದು. ನಿಮಗೆ LED ಲೈಟ್ಸ್ ಹಾಕಿದ್ದಾರೆ, ನಿಮಗೆ ಮುಂದೆ ಗ್ರಿಲ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಆಕ್ಸೆಸರೀಸ್ ತುಂಬ ಹಾಕಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಇಂಟೀರಿಯರ್ ನೋಡೋಕೆ ಹೋದ್ರೆ ನಿಮಗೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ಗಾಡಿನಲ್ಲಿ. ನಿಮಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ. ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಇರುತ್ತೆ, 4 ವೀಲ್ ಡ್ರೈವ್ ಬರುತ್ತೆ. ನಿಮಗೆ ಡೀಸೆಲ್ ಇರುತ್ತೆ. ಬೇರೆ ನಿಮಗೆ 44,000 ಕಿಲೋಮೀಟರ್ಸ್ ಗಾಡಿ ಓಡಿದೆ. ಸಿಂಗಲ್ ಓನರ್ ಇದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ವೈಸ್ ಬಂದರೆ ನಿಮಗೆ ಕಸ್ಟಮರ್ 1750 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ನಮ್ಮ ಹತ್ರ ಮತ್ತೊಂದು ಗಾಡಿ ಇದೆ. ನಿಮಗೆ ಒಂದು ಮಹೇಂದ್ರ XUV 500 ಇದೆ ಅಂತ ಹೇಳ್ಬೋದು. ನಿಮಗೆ ಇದನ್ನು 2017 ಮಾಡಲ್ ಇರುತ್ತೆ, W8 ವೇರಿಯಂಟ್ ಇರುತ್ತೆ. ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ, ಮ್ಯಾಗ್ವೀಲ್ ಇದೆ ಅಂತ ಹೇಳ್ಬೋದು. ನಿಮಗೆ ಇಂಟೀರಿಯರ್ ನೋಡೋಕೆ ನಿಮಗೆ ಒಂದು ಲೆದರ್ ಸೀಟ್ ಸಿಗುತ್ತೆ. ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಗುತ್ತೆ. ನಿಮಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ನೋಡ್ಬೋದು W8 ವೇರಿಯಂಟ್ ನಿಮಗೆ ಕಂಪ್ಲೀಟ್ ಒಂದು 6 ಏರ್ ಬ್ಯಾಗ್ ಸಿಗುತ್ತೆ. ನಿಮಗೆ ABS ಸಿಗುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ. ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದ್ಬಿಟ್ಟು ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ 11,75,000 ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸ್ ಒಂದು 1150 ಬಂದರೆ ಫೈನಲ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ತುಂಬ ಜನ ಇಷ್ಟ ಮಾಡ್ತಾರೆ ಇಸುಸು ಅಂದ್ಬಿಟ್ಟು. ನಮ್ಮ ಜೊತೆ ಒಂದು ಇಸುಸು ಬಂದಿದೆ V ಕ್ರಾಸ್ ಅಂತ ನೋಡ್ಬೋದು. ನಿಮಗೆ ಇದು ಬಂದ್ಬಿಟ್ಟು ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಹಾಕಿದ್ದಾರೆ. ಕಂಡೀಷನ್ ನೋಡ್ಬೋದು, ಟೈರ್ ಕಂಡೀಷನ್ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು 2018 ಮಾಡಲ್ ಆಗಿದೆ, ಕಂಪನಿಯಿಂದ ಇಂಡಿವಿಜುವಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ 2.5 ಲೀಟರ್ ಇಂಜಿನ್ ಬರುತ್ತೆ, ತುಂಬ ಪವರ್ಫುಲ್ ಇಂಜಿನ್ ಅಂತ ಹೇಳ್ಬೋದು. ನಿಮಗೆ ಮೈಲೇಜ್ ನೋಡೋಕೆ ನಿಮಗೆ 10 to 12 ಕಿಲೋಮೀಟರ್ಸ್ ನಿಮಗೆ ಸಿಟಿನಲ್ಲಿ ಮೈಲೇಜ್ ಕೊಡುತ್ತೆ. ನಿಮಗೆ 14 ಕಿಲೋಮೀಟರ್ಸ್ ಲಾಂಗಲ್ಲಿ ಮೈಲೇಜ್ ಕೊಡುತ್ತೆ. ನಿಮಗೆ ನೋಡ್ಬೋದು ಇಂಟೀರಿಯರು ತುಂಬ ಜನ ಲೈಕ್ ಮಾಡ್ತಾರೆ ಈ ಗಾಡಿ, ಯಾಕಂದರೆ ತುಂಬ ಒಳ್ಳೆ ಬೂಟ್ ಸ್ಪೇಸ್ ಇರುತ್ತೆ. ನಿಮಗೆ ನೋಡ್ಬೋದು 2 ವೀಲ್ ಇರುತ್ತೆ, ನಿಮಗೆ 4 ವೀಲ್ ಇರುತ್ತೆ. ನಿಮಗೆ ಕ್ಲೈಮೇಟ್ ಕಂಟ್ರೋಲ್, ನಿಮಗೆ AC ಇರುತ್ತೆ. ನಿಮಗೆ ಏರ್ ಬ್ಯಾಗ್ಸ್ ಇರುತ್ತೆ, ABS ಇರುತ್ತೆ. ನಿಮಗೆ ತುಂಬ ಒಳ್ಳೆ ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ತುಂಬ ಜನ ಲಾಂಗ್ ಡ್ರೈವ್ಗೆ ಈ ಗಾಡಿ ಫ್ಯಾಮಿಲಿಗೆ ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ನಿಮ್ಗೆ ನೋಡ್ಬೋದು ನಿಮಗೆ ರೇರಲ್ಲಿ ನಿಮಗೆ ಇದು ಕ್ಯಾರಿ ಬಾಯ್ ನಿಮಗೆ ರೇರ್ ಬೂಟ್ ಕವರ್ ಹಾಕಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಿಮಗೆ ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಒಳ್ಳೆ ಬೂಟ್ ಸ್ಪೇಸ್ ಇರುತ್ತೆ. ನಿಮಗೆ ಒಳ್ಳೆ ಬೂಟಲ್ಲಿ ನಿಮಗೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ನೋಡಿ. ಕಂಪ್ಲೀಟ್ಲಿ ಒಂದು ಒಳ್ಳೆ ಆಪ್ಷನ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಒಳ್ಳೆ ಬ್ಲ್ಯಾಕ್ ಕಲರ್ ಇದೆ, ತುಂಬ ಅಟ್ರಾಕ್ಟಿವ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ ಅಂತ ಹೇಳ್ಬೋದು. ನಿಮಗೆ 2018 ಮಾಡಲು 80,000 ಕಿಲೋಮೀಟರ್ ಗಾಡಿ ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದ್ಬಿಟ್ಟು ಕಸ್ಟಮರು 1625 ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸು 15,50,000 ಬಂದರೆ ಫೈನಲ್ ಮಾಡಿಕೊಡ್ತಾರೆ. ಈ ಗಾಡಿಗೆ ನಿಮಗೆ 90% ಲೋನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಒಂದು ಸಾಫ್ಟ್ ಡ್ರೈವ್ ಬೇಕು, ಒಂದು ಫ್ಯಾಮಿಲಿ ಗಾಡಿ ಬೇಕು, ಪವರ್ಫುಲ್ ಗಾಡಿ ಬೇಕು, ನಮಗೆ ಟೈರ್ನೆಸ್ ಭಾಳ ಅಂದರೆ ಆ ಬ್ರ್ಯಾಂಡ್ ಬರೋದೇ ನಿಮಗೆ ಹೋಂಡಾ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಅಂತ ಒಂದು ಹೋಂಡಾ CR-V ಬಂದಿದೆ. ಇದು 2017 ಮಾಡಲ್ ಹೋಂಡಾ CR-V ಬಂದಿದೆ. 69,000 ಕಿಲೋಮೀಟರ್ಸ್ ಗಾಡಿ ಓಡಿದೆ, ಸೆಕೆಂಡ್ ಓನರ್ ಆಗಿದೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಗಾಡಿನಲ್ಲಿ. ಫ್ರೆಂಡ್ಸ್ 4 ವೀಲ್ ಡ್ರೈವ್ ಇರುತ್ತೆ. ನಿಮಗೆ ಇಂಟೀರಿಯರ್ ನೋಡ್ಬೋದು ಹೆಂಗಿದೆ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಇಂಟೀರಿಯರ್ ಇದೆ ನೋಡ್ಬೋದು. ನಿಮಗೆ ನೋಡ್ಬೋದು ನಿಮಗೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ. ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ನ್ಯಾವಿಗೇಷನ್ ಬರುತ್ತೆ. ನಿಮಗೆ ಪ್ಯಾಟಲ್ ಶಿಫ್ಟ್ ಬರುತ್ತೆ ಗಾಡಿನಲ್ಲಿ. ನಿಮಗೆ ಸ್ಪೋರ್ಟ್ಸ್ ಮೋಡ್ ಸಿಗುತ್ತೆ. ಇನ್ನೇನು ಬೇಕು ಫ್ರೆಂಡ್ಸ್ ನಿಮಗೆ ಈ ಬಜೆಟಲ್ಲಿ ಗಾಡಿ ಸಿಗುತ್ತೆ. ನಿಮಗೆ ನೋಡ್ಬೋದು ಸನ್ರೂಫ್ ಸಿಗುತ್ತೆ. ನಿಮಗೆ 2017 ಮಾಡಲು ಗಾಡಿ ಪ್ರೈಸ್ ಬಂದರೆ 13,75,000 ಕಸ್ಟಮರ್ ಕೋಟ್ ಮಾಡ್ತಿದ್ದಾರೆ. ಫೈನಲ್ ಪ್ರೈಸು 13 ಲಕ್ಷಕ್ಕೆ ಆಗುತ್ತೆ. ಫ್ರೆಂಡ್ಸ್ ಈ ಗಾಡಿಗೆ ನಿಮಗೆ 100% ಫಂಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ನೆಕ್ಸ್ಟ್ ನೋಡ್ಬೋದು ಅಂತ ಒಂದು ಟೊಯೋಟಾ ಕ್ರಿಸ್ಟಾ ಬಂದಿದೆ ಅಂದ್ಬಿಟ್ಟು. 2019 ಮಾಡಲ್ ಕ್ರಿಸ್ಟಾ ಇದು. ಫ್ರೆಂಡ್ಸ್ ಇದು ಬರೀ 32,000 ಕಿಲೋಮೀಟರ್ ಗಾಡಿ ಓಡಿದೆ ಅಂತ ಹೇಳ್ಬೋದು. ನಿಮಗೆ Z ಕನ್ವರ್ಟ್ ಆಗಿದೆ. ನಿಮಗೆ ನೋಡ್ಬೋದು ಗಾಡಿ ಪಲ್ವೈಟ್ ಅಂದರೆ ತುಂಬ ಬ್ಯೂಟಿಫುಲ್ ಕಲರು, ಒಂದು ಅಟ್ರಾಕ್ಟಿವ್ ಕಲರ್ ಅಂತ ಹೇಳ್ಬೋದು. ಟೊಯೋಟಾ ಕ್ರಿಸ್ಟಾ ಅಂತ ಹೇಳ್ಬೋದು. 32,000 ಕಿಲೋಮೀಟರ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ನಿಮಗೆ ಗಾಡಿ ಅಂತ ಹೇಳ್ಬೋದು. ನಿಮಗೆ ಟೈರ್ ಕಂಡೀಷನ್ ನಿಮಗೆ 90% ಅವೈಲೇಬಲ್ ಇದೆ. ಇಂಟೀರಿಯರ್ ಬಂದರೆ ಒಂದು ನೆಕ್ಸ್ಟ್ ಲೆವೆಲ್ ಹೇಳ್ಬೋದು. ನಿಮ್ಗೆ ನೋಡ್ಬೋದು ಇಂಟೀರಿಯರ್ ನಿಮಗೆ ಸ್ಟ್ಯಾನ್ಲಿ ಸೀಟ್ಸ್ ಹಾಕಿದ್ದಾರೆ. ನಿಮಗೆ 7+1 ಇರುತ್ತೆ ನೋಡ್ಬೋದು ನೀವು. ಸೀಟಿಂಗ್ 7+1 ಇರುತ್ತೆ. ಇದರಲ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನಿಮಗೆ ಇದ್ರಲ್ಲಿ ನಿಮಗೆ 90% ಫಂಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಗಾಡಿ ಬೆಲೆ ಬಂದ್ಬಿಟ್ಟು ಕಸ್ಟಮರ್ ನಿಮಗೆ 23,50,000 ಕೋಟ್ ಮಾಡಿದ್ದಾರೆ. 23 ಲಕ್ಷಕ್ಕೆ ಫೈನಲ್ ಆಗುತ್ತೆ. 90% ನಿಮಗೆ ಬ್ಯಾಂಕ್ ಅವ್ರು ಫಂಡಿಂಗ್ ಕೊಡ್ತಾನೆ ಹೇಳ್ಬೋದು. ಟೊಯೋಟಾ ಬಂದರೆ ನಿಮಗೆ ಟೊಯೋಟಾ ಕ್ರಿಸ್ಟಾ ನೋಡಿದ್ರೆ ನಿಮಗೆ ಟೊಯೋಟಾ ಫಾರ್ಚುನರ್ ನೋಡಿಸಲೇಬೇಕು. ನಿಮಗೆ ಟೊಯೋಟಾ ಫಾರ್ಚುನರ್ ನೋಡ್ತೀನಿ. ನೆಕ್ಸ್ಟ್ ನೋಡ್ಬೋದು ಅಂತ ಒಂದು 2022 ಮಾಡಲ್ ಟೊಯೋಟಾ ಫಾರ್ಚುನರ್ ಬಂದಿದೆ ಅಂತ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ. ಇದು 2022 ಮಾಡಲ್. ಇದು ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಬರೀ 33,000 ಕಿಲೋಮೀಟರ್ ಗಾಡಿ ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ. ಈ ಗಾಡಿಗೆ ಬರೀ ಕಸ್ಟಮರು 8 ಲಕ್ಷ ರೂಪಾಯಿ ನಿಮಗೆ ಆಕ್ಸೆಸರಿ ಹಾಕಿದ್ದಾರೆ. ಬರೀ ನಿಮಗೆ ಇಂಟೀರಿಯರ್ ನೋಡ್ತೀನಿ ಹೆಂಗಿದೆ ಅಂದ್ಬಿಟ್ಟು ನೋಡ್ಬೋದು. ಇಂಟೀರಿಯರ್
ನೋಡ್ಬೋದು ನಿಮಗೆ ಇಂಟೀರಿಯರ್ ಇದ್ರಲ್ಲಿ ನಿಮಗೆ ಸ್ಪೋರ್ಟ್ಸ್ ಮೋಡ್ ಸಿಗುತ್ತೆ, ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ನಿಮಗೆ JBL ಕಸ್ಟಮರು ಕನ್ವರ್ಟ್ ಮಾಡಿದ್ದಾರೆ ಸಿಸ್ಟಮು, ಒಂದು ಒಳ್ಳೆ ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಇದರಲ್ಲಿ ಕಂಪ್ಲೀಟ್ಲಿ ಒಂದು ಲೆಜೆಂಡರ್ ಕಿಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡೋ ವೆಂಟಿಲೇಟೆಡ್ ಸೀಟ್ಸ್ ಇದೆ ನಿಮಗೆ. ಈ ಗಾಡಿ ನೀವು ಆಫ್ ರೋಡಿಂಗ್ ತೊಗೊಂಡ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಇದು 4 ವೀಲ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಪ್ರೈಸ್ ವೈಸ್ ಬಂದರೆ ಈ ಗಾಡಿಗೆ ಕಸ್ಟಮರು 46 lakhs ಕೋಟ್ ಮಾಡ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಗಾಡಿ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಿಮಗೆ ತುಂಬ ಜನ ಕೇಳ್ಕೊಂಡಿರ್ತೀರ SUV ಮಾಡಲಲ್ಲಿ ನಮಗೆ ಸ್ಕಾರ್ಪಿಯೋ ಬೇಕು ಅಂತ ನೋಡ್ಬೋದು. ಅಂತ ಒಂದು 5 months ಓಲ್ಡ್ ಗಾಡಿ ಬಂದಿದೆ ಅಂತ ಹೇಳ್ಬೋದು. ನಿಮಗೆ ನೋಡ್ಬೋದು ಮಹೇಂದ್ರ ಸ್ಕಾರ್ಪಿಯೋ ಕ್ಲಾಸಿಕ್, ಇದು S11 ವೇರಿಯಂಟ್ ಬರುತ್ತೆ. ಇದು ಬರೀ 5 months ಗಾಡಿ ಓಲ್ಡ್ ಆಗಿದೆ. ಇದು ಬೇರೆ ನಿಮಗೆ 12,000 ಕಿಲೋಮೀಟರ್ ಗಾಡಿ ಓಡಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು. ಒಂದು ಡಾರ್ಕ್ ಕಲರು, ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಅಟ್ರಾಕ್ಟಿವ್ ಇರುತ್ತೆ ಅಂತ ಹೇಳ್ಬೋದು. ನೀವು ಬ್ಲ್ಯಾಕ್ ಕಲರು, ಬೇಸ್ ಕಲರ್ ಇಂಟೀರಿಯರ್ ಇದೆ. ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ನಿಮಗೆ 6+1 7 ಗೇರ್ ಬಾಕ್ಸ್ ಸಿಗುತ್ತೆ. ನಿಮಗೆ ಮ್ಯಾನುವಲ್ ಡ್ರೈವ್ ಇರುತ್ತೆ. ಇದು ಈ ಗಾಡಿ ಬೆಲೆ ಬಂದ್ಬಿಟ್ಟು ಫ್ರೆಂಡ್ಸ್, ಈ ಗಾಡಿ ಹೊಸದು ತೊಗೊಬೇಕಂದ್ರೆ ನಿಮಗೆ 24 ಲಕ್ಷ ರೂಪಾಯಿ ಆಗುತ್ತೆ. ಬಟ್ ನಮ್ಮ ಎಸ್ ಕಾರ್ಸಲ್ಲಿ ನಿಮಗೆ ಬರೀ 19,50,000 ಬಂದರೆ ಫೈನಲ್ ಗಾಡಿ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿಗೆ ನಿಮಗೆ 100% ಫಂಡಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಟೊಯೋಟಾ ಇನೋವಾ ಅಂದರೆ ನಿಮಗೆ ಕ್ರಿಸ್ಟಾನೋ ಇಷ್ಟ ಆಗುತ್ತೆ. ನಿಮಗೆ ನೆಕ್ಸ್ಟ್ ಒಂದು ಓಲ್ಡ್ ಮಾಡಲ್ ನಿಮಗೆ ಇಷ್ಟ ಆಗುತ್ತೆ. ನೋಡ್ಬೋದು 2015 ಮಾಡಲ್ ಟೊಯೋಟಾ ಇನೋವಾ ಇದೆ. ಇದು V ವೇರಿಯಂಟ್ ಇದೆ. 85,000 ಕಿಲೋಮೀಟರ್ ಗಾಡಿ ಓಡಿದೆ. ನಿಮಗೆ ಇಂಟರ್ಕೂಲರ್ ಇಂಜಿನ್ ಬರುತ್ತೆ. ನಿಮಗೆ ಇದು 2.4 ಲೀಟರ್ ಇಂಜಿನ್ ಇರುತ್ತೆ. ಇದರಲ್ಲಿ ನಿಮ್ಗೆ ನೋಡ್ಬೋದು 7+1 ಇರುತ್ತೆ. ಬರೀ 85,000 ಕಿಲೋಮೀಟರ್ ಗಾಡಿ ಓಡಿದೆ. ನಿಮಗೆ BH ಕಲರ್ ಇಂಟೀರಿಯರ್ ಬರುತ್ತೆ. ನಿಮಗೆ ಮೈಲೇಜ್ ಒಂದು 12 ಕಿಲೋಮೀಟರ್ ಸಿಗುತ್ತೆ ಮೈಲೇಜ್. ನಿಮಗೆ ಇನ್ಬಿಲ್ ಸಿಸ್ಟಮ್ ಸಿಗುತ್ತೆ. ನಿಮಗೆ ರೂಫ್ AC ಸಿಗುತ್ತೆ. ನಿಮಗೆ ಪ್ರತಿಯೊಂದು ಆಪ್ಷನ್ ಸಿಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ಗಾಡಿ ಬೆಲೆ ಬಂದ್ಬಿಟ್ಟು ಕಸ್ಟಮರು ನಿಮಗೆ 1450 ಕೊಟ್ಟು ಮಾಡ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಒಂದು 14 ಲಕ್ಷ ರೂಪಾಯಿಗೆ 14 lakhs ಫೈನಲ್ ಆಗುತ್ತೆ ಅಂತ ಹೇಳ್ಬೋದು ಈ ಗಾಡಿ ನಿಮಗೆ. ಫ್ರೆಂಡ್ಸ್, ಪ್ರತಿಯೊಂದು ಗಾಡಿ ಮಾಹಿತಿ ನಿಮಗೆ 4 ವೀಲ್ ಡ್ರೈವು, ನಿಮಗೆ SUV ಮಾಡಲ್ಸ್ಗಳು ಕಲೆಕ್ಷನ್ ಅಂತ ಏನೇನಿದೆ ಅದಕ್ಕೆ ಪ್ರತಿಯೊಂದು ಗಾಡಿ ನಿಮಗೆ ತೋರಿಸಿದ್ದೀನಿ. ಫ್ರೆಂಡ್ಸ್, ನಿಮಗೆ ಸಿಕ್ಕಣ ಮತ್ತೊಂದು ಹೊಸ ವಿಡಿಯೋನಲ್ಲಿ ಒಂದು ಹೊಸ ಕಲೆಕ್ಷನ್, ಒಂದು ಜಿರಾನ್ ಕಲೆಕ್ಷನ್ ನಿಮಗೆ ನೋಡ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್, ಸಿಕ್ಕಣ ಮತ್ತು ಹೊಸ ವಿಡಿಯೋನಲ್ಲಿ ಫ್ರೆಂಡ್ಸ್.